ಇವತ್ತಿನ ದಿನ ನಾವು ಬೀಟ್ರೂಟ್ ಪಲ್ಯನ ಯಾವ ರೀತಿ ಮಾಡೋದು ತುಂಬ ಚೆನ್ನಾಗಿರ್ಬೇಕಂದ್ರೆ ಯಾವ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತ ನೋಡೋಣ ಬನ್ನಿ. ಬೀಟ್ರೂಟ್ನ ನಾನು ಒಂದು ದೊಡ್ಡದನ್ನು ತುರ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಬೇಕಾಗುತ್ತೆ. ಸಾಸಿವೆ ಸ್ವಲ್ಪ ಒಂದು ಸ್ಪೂನು, ಕಡಲೆಬೇಳೆ ಒಂದು ದೊಡ್ಡ ಸ್ಪೂನು, ಉದ್ದಿನಬೇಳೆ ಸ್ವಲ್ಪ ಕಡಿಮೆ. 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ತೆಂಗಿನಕಾಯಿ ಬೇಕಾಗುತ್ತೆ. ಒಂದು ಚಿಕ್ಕದೊಂದು ಟೊಮೊಟೊ ಬೇಕಾಗುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆಗೋಷ್ಟು ಒಂದು 2 ಸ್ಪೂನಷ್ಟು ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ಅದು ಸಾಸಿವೆ ಹಾಕಿದ ತಕ್ಷಣ ಸಿಡಿಬೇಕು. ಸಾಸಿವೆನ ಎಣ್ಣೆ ಹಾಕಿದ ತಕ್ಷಣ ಹಾಕಬೇಡಿ. ನೋಡಿ ಎಣ್ಣೆ ಕಾದಿದೆ. ಈಗ ಚಟಪಟ ಅಂತ ಸಿಡಿಬೇಕಾಗುತ್ತೆ. ಸಾಸಿವೆ ಈ ಥರ ಸಿಡಿದ್ರೇ ಎಣ್ಣೆ ಕಾದಿದೆ ಅಂತ, ಆಗ ಹಾಕಿದ್ರೇ ನಿಮಗೆ ಟೇಸ್ಟ್ ಇರುತ್ತೆ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿದ್ಮೇಲೆ ಉದ್ದಿನಬೇಳೆ ಹಾಕಿ. ಕ್ವಾಂಟಿಟಿ ಬಂದು ಕಡಲೆಬೇಳೆಗಿಂತ ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಇರಲಿ. ನೋಡಿ ಇವೆರಡನ್ನೂ ಸ್ವಲ್ಪ ಕೆಂಪು ಬಣ್ಣ ಬರಬೇಕಾಗತ್ತೆ. ತುಂಬ ಸಿಹಿಯ ಥರನೂ ಕಪ್ಪಾಗಬಾರ್ದು, ಮತ್ತು ಸ್ವಲ್ಪ ಕೆಂಪು ಕಲರ್ ಬಂದರೆ ತುಂಬಾ ಟೇಸ್ಟ್ ಇರುತ್ತೆ. ಇದು ಬಾಯಿಗೆ ಸಿಕ್ಕಿದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹಾಕಿ ಮಧ್ಯ ಒಂದು ಭಾಗ ಮಾಡಿ, ಆವಾಗ ಮಕ್ಕಳು ಖಾರ ಇದ್ದರೆ ತೆಗಿತಾರೆ, ಸೈಡ್ಗಿಡ್ತಾರೆ. ಇಲ್ಲ ಖಾರ ತಿಂತಾರೆ ಎಲ್ಲರೂ ಅನ್ನೋದಾದರೆ ಸಣ್ಣಕ್ಕೆ ಹೆಚ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಖಾರ ಆದ್ರೂ. ಇಲ್ಲ ಬೇಡ ಅಂದರೆ ಉದ್ದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಇದು ಕೆಂಪು ಕಲರ್ ಬರಬೇಕಾಗತ್ತೆ. ಈರುಳ್ಳಿ ಬೇರೆ ಕಲರ್ ಚೇಂಜ್ ಆಗಬೇಕಾಗುತ್ತೆ. ಕೆಂಪು ಬಣ್ಣ ಬಂದರೆ ಆಗಿದೆ ಅಂತ. ಅದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿಗೆ ಬೇಕಾದಷ್ಟು ಮಾತ್ರ ಉಪ್ಪು ಹಾಕಿ. ಬೀಟ್ರೂಟ್ಗೆ ಈರುಳ್ಳಿಗೆ ಒಂದೇ ಸಲ ಹಾಕ್ಬಿಡ್ತೀನಿ ಅಂತ ಜಾಸ್ತಿ ಹಾಕಬೇಡಿ. ಈರುಳ್ಳಿಗೆ ಆಗೋಷ್ಟು ಮಾತ್ರ ಸ್ವಲ್ಪ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕಬೇಡಿ. ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ. ಅದರಿಂದ ನಾನು ನೋಡಿ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನಾನು ಈಗ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಸರಿ ಹಾಕ್ತೀನಿ ಬೀಟ್ರೂಟ್ಗೆ. ಈಗ ಚೆನ್ನಾಗಿ ಫ್ರೈ ಮಾಡಿ. ನೀವು ಏನೇ ಪಲ್ಯ ಮಾಡಲಿ, ಏನೇ ಮಾಡಬೇಕಾದ್ರೂ ದಪ್ಪ ತಳ ಇರೋ ಅಂಥ ಬಾಣಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಬಾಣಲಿ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಸಿಹಿ ಅಲ್ಲ, ಕಪ್ಪು ಬರಲ್ಲ. ಒಬ್ಬೊಬ್ಬರು ಸ್ಟೀಲ್ ಬಾಣಲಿಲಿ ಮಾಡ್ತಾರೆ, ಬೇಗ ಕಪ್ಪಾಗಿಬಿಡುತ್ತೆ. ಆಗ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈಗ ನೋಡಿ ನಾನು ತುರಿದು ಇಟ್ಕೊಂಡಿದ್ನಲ್ಲ ಆ ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಬೀಟ್ರೂಟ್ನ ನಾನು ತುರಿದು ಮಾಡ್ತಾಯಿದ್ದೀನಿ. ಇನ್ನೊಂದು ದಿನ ಹೆಚ್ಚಿ ಮಾಡಿ ತೋರಿಸ್ತೀನಿ. ಇದೂ ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಇವತ್ತು ಮೀಡಿಯಮ್ ಆಗಿ ನಾನು ತುರಿದಿದ್ದೀನಿ. ತುಂಬ ಚಿಕ್ಕ ತುರಿ ಬರುತ್ತಲ್ಲ ಅದರಲ್ಲೂ ತುರಿಬೇಡಿ, ತುಂಬ ದೊಡ್ಡದು ಬರುತ್ತಲ್ಲ ಅದರಲ್ಲೂ ತುರಿಬೇಡಿ. ಮೀಡಿಯಮ್ ಆಗಿ ಬೀಳುತ್ತಲ್ಲ ಆ ಥರ ತುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮಗನಿಗೆ ಒಂದಿನ ಮಾಡಿದಾಗ ಎಲ್ಲ ಫ್ರೆಂಡ್ಸು ಕಿತ್ಕೊಬಿಟ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ತೋರಿಸ್ತಾಯಿದ್ದೀನಿ. ಈ ರೀತಿ ಮಾಡಿ ಒಂದು ಸರಿ ಟ್ರೈ ಮಾಡಿ. ಹೆಚ್ಚಿರೋದು ಇಷ್ಟ ಆದರೆ ಹೆಚ್ಚಿರೋದೊಂದು ದಿನ ಮಾಡ್ಕೊಳ್ಳಿ. ಈ ಥರ ತುರಿದು ಒಂದಿನ ಮಾಡ್ಕೊಳ್ಳಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕಿದ್ವಿ. ಇನ್ನೊಂದು ಸರಿ ಉಪ್ಪು ಹಾಕ್ಕೊಂಡಿದ್ವಿ. ಇದಕ್ಕೆ ಬೀಟ್ರೂಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಿಮ್ಗೆ ಗೊತ್ತಾಗಲ್ಲ ಅನ್ನೋದಾದರೆ. ಇಲ್ಲ ಅಂದರೆ ಗೊತ್ತಾಗುತ್ತೆ ಅನ್ನೋದು ಕರೆಕ್ಟಾಗಿ ಹಾಕ್ಕೊಳ್ಳಿ. ಕಡಿಮೆ ಇದ್ದರೆ ಹಾಕ್ಕೋಬೋದು, ಆದರೆ ಉಪ್ಪು ಜಾಸ್ತಿ ಮಾತ್ರ ಹಾಕಬೇಡಿ. ಸ್ವಲ್ಪನೂ ತಿನ್ನೋಕ್ಕಾಗಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋರು. ಬೀಟ್ರೂಟ್ನ ತುರಿದಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ರಸ ಇರುತ್ತೆ. ನೀರು ಹಾಕದೇ ಇದ್ರೂ ಅದು ಬೇಯುತ್ತೆ ಚೆನ್ನಾಗಿ. ನೀವು ಸ್ವಲ್ಪ ಏನಾದರೂ ಜ್ಯೂಸಿ ಥರ ಇರಬೇಕು, ರಸ ಥರ ಇರಬೇಕು ಅನ್ನೋದಾದರೆ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಹಾಕ್ತಾಯಿಲ್ಲ ನೀರನ್ನ. ಇದೇ ಚೆನ್ನಾಗಿ ಬೇಯುತ್ತೆ, ಏನು ತೊಂದರೆ ಇಲ್ಲ. ಅದರಿಂದ ನಾನು ಸ್ವಲ್ಪನೂ ನೀರು ಹಾಕಿಲ್ಲ. ನಿಮ್ಗೆ ಬೇಕಂದರೆ ಒಂದು ಸರಿ ಹಾಕ್ಕೊಳ್ಳಿ, ಒಂದು ಸರಿ ಮಾಡಿದಾಗ ಹಾಕಬೇಡಿ. ಯಾವುದು ನಿಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ತಿಂತಾರೆ. ದೊಡ್ಡವ್ರು ಕೂಡ ಈ ರೀತಿ ತುರಿದ್ರೂ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಹೆಚ್ಚಿದ್ರೆ ಇಷ್ಟ ಆಗುತ್ತೆ, ಒಬ್ಬರಿಗೆ ತುರಿದ್ರೆ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಇದು ಕೂಡ ನಮಗಂತೂ ತುಂಬಾ ಚೆನ್ನಾಗಿ. ಬೀಟ್ರೂಟ್ ತುಂಬಾ ಒಳ್ಳೇದಂತಾರೆ. ಈ ರೀತಿ ಒಂದು ವಾರದಲ್ಲಿ ಒಂದು ಸರಿ 2 ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದು ಬೀಟ್ರೂಟು. ಅದರಿಂದ ಈ ರೀತಿ ಮಾಡಿ ನೋಡಿ, ಒಂದು ಸರಿ ಟ್ರೈ ಮಾಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ ಈ ರೀತಿ ಒಂದು 5 ನಿಮಿಷ ಮುಚ್ಚಿದ್ರೆ ಅದು ಅದೇ ಹಬೆಗೆ ಬೇಯ್ಕೊಳ್ಳುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ತಿರುಗಿಸಿ. ಈಗ ಒಂದು ಚಿಕ್ಕದೊಂದು ಟೊಮೊಟೊನ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಏನು ಬೆಂದಿಲ್ಲ ಅಂದ್ರೂ ತಿನ್ಬೋದು ಹಾಗೇ ರಾ ಆಗಿ. ಅದರಿಂದ ನಾನು ಈಗ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿದ ಸ್ವಲ್ಪ ಹೊತ್ತಿಗೆ ಟೊಮೊಟೊ ಹಾಕ್ತಾರೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹಾಕ್ಕೊಳ್ಳಿ. ಈಗಲೂ ಏನಿಲ್ಲ ಬೇಯುತ್ತೆ.
ನಾನು ಈಗ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯನ ತುಂಬ ಸರಿ ಮಾಡಿರೋರು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ. ನೀವು ನೋಡಿಬಿಟ್ಟು ಚೆನ್ನಾಗಿರಲ್ಲ ಅಂತ ಸುಮ್ಮನಾಗಬೇಡಿ. ನಾನು ಹೇಳಿರೋ ರೀತಿಯೇ ಎಲ್ಲ ಫಾಲೋ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಆಗ ಹೇಗಿದೆ ಅಂತ ನೀವೇ ಹೇಳ್ತೀರಾ. ಮತ್ತು ಬಿಗಿನರ್ಸ್ ಆದರೆ, ಯಾವತ್ತೂ ಮಾಡೇ ಇಲ್ಲ ನಾವು ಬೀಟ್ರೂಟ್ ಪಲ್ಯ ಅನ್ನೋದಾದರೆ ಇದೇ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ. ಈ ಪಲ್ಯ ಮಾಡಬೇಕಾದ್ರೆ ಟಿಪ್ಸ್ ಅಂತ ಅಂದರೆ, ನೀವು ಯಾವತ್ತೇ ಆಗಲಿ ಬಾಣಲಿ ಥಿಕ್ನೆಸ್ ಆಗಿರಲಿ, ದಪ್ಪ ತಳದ ಬಾಣಲಿ ಆಗಿರಲಿ, ಯಾವತ್ತೂ ನೀವು ಸ್ಟೀಲ್ ಬಾಣಲಿ ಆಗಲಿ, ತೆಳು ಇರೋ ಅಂಥ ಬಾಣಲಿ ಆಗಲಿ ತೊಗೋಬೇಡಿ. ದಪ್ಪ ತಳದ ಬಾಣಲಿ ಆದರೆ ನಿಮಗೆ ಎಲ್ಲ ಫ್ರೈ ಮಾಡಬೇಕಾದ್ರೆ ಈವನಾಗಿ ಬರುತ್ತೆ. ಅದೇ ಫಸ್ಟ್ ಟಿಪ್ಪು. ಸೆಕೆಂಡ್ ಟಿಪ್ ಅಂತಂದರೆ, ಆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು, ಕಡಲೆಬೇಳೆ ಹಾಕಬೇಕಾಗುತ್ತೆ. ನೋಡಿ ಇವಾಗ ನಾನು ಎಲ್ಲ ಆಗಿದೆ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನೀವು ಮತ್ತೆ ಟಿಪ್ಸ್ ಹೇಳೋಣ ಅಂತ ಅನ್ನಿಸ್ತಾ, ಅದರಿಂದ ನಾನು ಟಿಪ್ಸ್ ಹೇಳ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಎರಡನೇ ಟಿಪ್ ಅಂದರೆ, ಬೇಳೆಗಳು ಹಾಕ್ಕೊಳ್ತೀರಲ್ಲ, ಕಡಲೆಬೇಳೆ ಉದ್ದಿನಬೇಳೆ, ಅದು ಯಾವತ್ತೂ ಕಪ್ಪಾಗಬಾರ್ದು, ಸ್ವಲ್ಪ ಹೊಂಬಣ್ಣ ಬರಬೇಕು, ಆಗ ಚೆನ್ನಾಗಿರುತ್ತೆ. ಅಲ್ಲೇ ಕೈ ಆಡಿಸ್ತಾ ಇರಿ. ಇಲ್ಲ ಆ ಕಡೆ ಈ ಕಡೆ ಏನೋ ಬೇರೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದಾದರೆ ನೀವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ನೋಡಿ. ಒಬ್ಬರಿಗೆ ತೆಂಗಿನಕಾಯಿ ಇಷ್ಟ ಆಗಲ್ಲ, ಅದು ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಇಷ್ಟ ಆಗಲ್ಲ ಅಂದರೆ ಬೇಡ. ತೆಂಗಿನಕಾಯಿ ತುಂಬ ಒಳ್ಳೆಯದು, ಕೊತ್ತಂಬರಿ ಸೊಪ್ಪು ಕೂಡ ಒಳ್ಳೆಯದು. ನಮ್ಮ ಮಕ್ಕಳಿಗೆ ತೆಂಗಿನಕಾಯಿ ಇಷ್ಟ ಆಗಲ್ಲ, ಹಾಕಿದ್ರೆ ತಿನ್ನಲ್ಲ, ಬೇಡ ಅಂತಾರೆ. ಅದರಿಂದ ಸ್ವಲ್ಪ ಅರ್ಧಕ್ಕೆ ಮಾತ್ರ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದರಿಂದ ಅರ್ಧ ಭಾಗ ಮಾಡಿದ್ದೀನಿ. ಅವ್ರಿಗೆ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ಒಮ್ಮೆ ಟೇಸ್ಟ್ ಮಾಡಿ, ಮಾಡಿದ್ಮೇಲೆ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.